तापत्रयापहम् आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। तपस्वाध्याय शुश्रूषा कामितार्थान् प्रयच्छति। ಏನು ಕೇಳಿಸ್ತಾ ಇಲ್ಲ ಆಚಾರ್ಯ, ಅದಕ್ಕೇನೆ ನಾನೇ ಹೇಳ್ತಾ ಇದ್ದೀನಿ. ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಚಿದಂ ಸದಾ. राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् प्रमोदतीर्थार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान्। पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम् श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ತಮ್ಮ ಮಾತುಗಳಿಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ಆ ಕೊಟ್ಟಂತಹ ಎಲ್ಲ ಪ್ರಮಾಣಗಳು ಕೂಡ ಸ್ವತಃ ಪ್ರಮಾಣ, ಅಂದ್ರೆ ಆ ಪ್ರಮಾಣಕ್ಕೆ ಮತ್ತೊಂದರ ಸಂವಾದ ಅಪೇಕ್ಷೆ ಇಲ್ಲ, ಸ್ವಯಂ ತನ್ನ ಪ್ರಾಮಾಣ್ಯವನ್ನ ತಾವೇ ಸಾಧಿಸಿಕೊಳ್ತವೆ. ಈ ವಿಷಯ ಪ್ರಮಾಣ ಅಂತ ಹೇಳ್ಬೇಕಾದ್ರೆ ಅದೇ ಗ್ರಂಥವೇ ಹೇಳಿಕೊಡ್ತದೆ, ಮತ್ತೊಂದು ಗ್ರಂಥದ ಅಪೇಕ್ಷೆ. ಶ್ರೀಮದಾಚಾರ್ಯರು ಕೊಟ್ಟಂತಹ 4 ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ, ಬ್ರಹ್ಮಸೂತ್ರ, ಮಹಾಭಾರತ, ಇನ್ನುಳಿದಂತಹ ಪ್ರಮಾಣಗಳು, ಅದೇ ರೀತಿಯಾಗಿ ಅದಕ್ಕೆ ಅನುಕೂಲವಾದಂತಹ ಎಲ್ಲ ಮನ್ವಾದಿ ಸ್ಮೃತಿಗಳು ಕೂಡ ಪ್ರಮಾಣ ಅಂತ ತಿಳಿಸಿಕೊಟ್ಟಾದ ಮೇಲೆ ಮುಂದೆ ವಿಚಾರವನ್ನು ತಿಳಿಸಿದ್ದು, ಈ ಎಲ್ಲ ಕೊಟ್ಟಂತಹ ಎಲ್ಲ ಪ್ರಮಾಣಗಳಲ್ಲಿಯೂ ಕೂಡ ಯಾವ ವಿಷಯವನ್ನ ಹೇಳ್ತಾ ಇದ್ದದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಹ ಮನ್ವಾದಿ ಸ್ಮೃತಿಗಳು ಕೂಡ ಅನುಕೂಲತಃ ಪ್ರಮಾಣ ಅಂತ ಹೇಳಿದರಲ್ಲ, ಆ ವಿಷಯ ಏನು ಅಂತ ಕೇಳಿದ್ದು. ಅದಕ್ಕೆ ಉತ್ತರವನ್ನ 33ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಟದ್ದು, ವಿಷ್ಣು ಏತೇಷು ವಿಷ್ಣೋರಾಧಿಕ್ಯ ಮುಚ್ಯತೆ. ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ವಿಷ್ಣುವಿಗೇನೆ, ಭಗವಂತನಿಗೇನೆ ಆಧಿಕ್ಯವನ್ನ ಹೇಳ್ತಾ ಇದ್ದದ್ದು. ಇವುಗಳಿಗೆ ಅನುಕೂಲವಾಗಿ ಇದ್ದಂತಹ ಎಲ್ಲ ಪ್ರಮಾಣಗಳು ಕೂಡ, ಎಲ್ಲ ಗ್ರಂಥಗಳು ಕೂಡ ಪ್ರಮಾಣ. ಈ ವಿಷ್ಣುವಿಗೆ ಆಧಿಕ್ಯವನ್ನು ಹೇಳುವಂತಹ ಎಲ್ಲ ಗ್ರಂಥಗಳು ಕೂಡ ಪ್ರಮಾಣ ಅಂತ ತಿಳಿಸಿ, ಇದೇ ರೀತಿಯಾಗಿ ತಿಳಿದುಕೊಳ್ಳಬೇಕೇ ಹೊರತು ತದ್ವಿರುದ್ಧವಾಗಿ ಭಗವಂತನಿಂದ ಅನ್ಯರಾದಂತಹ ವ್ಯಕ್ತಿಗಳಿಗೆ ಆಧಿಕ್ಯವನ್ನ ತಿಳಿದುಕೊಳ್ಳಬಾರದು. ಅತಸ್ತದೇವ ಮಂತವ್ಯಂ ನಾನ್ಯಥಾತು ಕಥಂಚನ. ಅನ್ಯಥಾ ನ ಕಥಂಚನ ಮಂತವ್ಯಂ, ಅನ್ಯಥಾ ಕಥಂಚನ ನ ಮಂತವ್ಯಂ. ಅನ್ಯಥಾ ರೀತಿಯಾಗಿ ಭಗವಂತನನ್ನ ಬಿಟ್ಟು ಪಾಶುಪತಾದ್ಯಾಗಮಗಳಲ್ಲಿ ಹೇಳಿದಂತಹ
ಅತ್ಯುತ್ತಮತ್ವ, ಪಶುಪತಿಗೆ ಉತ್ತಮತ್ವ, ಇನ್ನು ಗಾಣಪದ ಗ್ರಂಥದಲ್ಲಿ ಹೇಳಿದಂತ ಗಣಪತಿಗೆ ಉತ್ತಮತ್ವ, ದುರ್ಗಾದೇವಿಗೆ ಉತ್ತಮತ್ವ, ಪಾರ್ವತಿಗೆ ಉತ್ತಮತ್ವ, ಹೀಗೆ ಒಬ್ಬೊಬ್ಬ ದೇವತೆಗೆ ಉತ್ತಮತ್ವವನ್ನ ಆ ಗ್ರಂಥಗಳಲ್ಲಿ ಹೇಳಿದೆ. ಆ ಗ್ರಂಥಗಳಲ್ಲಿ ಹೇಳಿದಂತಹ ಆ ದೇವತೆಗಳಿಗೆ ಉತ್ತಮತ್ವವನ್ನ ಸರ್ವಥ ತಿಳಿಯಬಾರದು. ಅಥವಾ ವೇದದಲ್ಲಿ ಬಂದಂತಹ ವಾಕ್ಯಗಳು, ಇಲ್ಲಿ ಮೊನ್ನೆ ತಿಳಿದಂತೆ ಏಕೋ ರುದ್ರೋ ನ ದ್ವಿತೀಯಾಯ ಅಂತ ವೇದದ ಮಂತ್ರ. ಇದರಲ್ಲಿ ರುದ್ರದೇವರನ್ನ ಬಿಟ್ಟು ಏಕಃ ರುದ್ರ ನ ದ್ವಿತೀಯಾಯ, ಒಬ್ಬರೇ ರುದ್ರ, ಅವರನ್ನು ಬಿಟ್ಟು ಮತ್ತೊಬ್ಬರಿಗೆ ಸಮಾನರಿಲ್ಲ ಅಂತ ಹೇಳಿದಂತಹ ವಾಕ್ಯಕ್ಕೂ ಕೂಡ ರುದ್ರದೇವರು ಅಂತ ಅರ್ಥ ಮಾಡೋದಲ್ಲ, ರುದ್ರ ಶಬ್ದದಿಂದ ವಾಚ್ಯನಾದವನು ಭಗವಂತನೇ ಅಂತ ಭಗವಂತನಲ್ಲಿಯೇನೇ ಸಮನ್ವಯವನ್ನ ಮಾಡಿ ಭಗವಂತನಿಗೆ ಆಧಿಕ್ಯವನ್ನು ಹೇಳಬೇಕೇ ಹೊರತು ಇನ್ನು ಬೇರೆ ಯಾವ ಗ್ರಂಥಗಳಿಂದಲೂ ಕೂಡ ಇದ್ದಂಥ ಆಧಿಕ್ಯವನ್ನ ತಿಳಿದುಕೊಳ್ಳಬಾರದು ಅಂತ ತಿಳಿಸಿಕೊಟ್ಟದ್ದು. ಇಷ್ಟು ತಿಳಿಸಿಕೊಟ್ಟಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಇದರ ಮೇಲೆ ಬರುವಂತಹ ಪ್ರಶ್ನೆಗೆ ಉತ್ತರವನ್ನ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. ಏನು ಮೇಲೆ ಬರುವ ಪ್ರಶ್ನೆ ಅಂದ್ರೆ, ಪಾಶುಪತಾದ್ಯಾಗಮಗಳಲ್ಲಿ ಹೇಳಿದಂತಹ ಪಾಶುಪತ ಆಗಮದಲ್ಲಿ ಪಶುಪತಿ ಅಂದ್ರೆ ರುದ್ರದೇವರಿಗೆ ಸರ್ವೋತ್ತಮತ್ವವನ್ನು ಹೇಳಿದ್ದು. ಹಾಗೆ ಹೇಳಿದಂತಹದ್ದನ್ನ ತಿಳಿದುಕೊಳ್ಳಬಾರದು ಅಂತ 33ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದು. ತಿಳಿದುಕೊಳ್ಳಬಾರದು, ಭಗವಂತನನ್ನ ಬಿಟ್ಟಿನ ಬೇರೆ ಯಾರಿಗೂ ಕೂಡ ಸರ್ವೋತ್ತಮತ್ವವನ್ನ ಹೇಳಿದ್ರೂ ಕೂಡ ತಿಳಿದುಕೊಳ್ಳಬಾರದು ಅಂತ ಹೇಳಿದರು. ಅದು ಯಾಕೆ ಅಂತ ಪ್ರಶ್ನೆ. ಪಾಶುಪತಾದ್ಯುಕ್ತಂ ಅಗ್ರಾಹ್ಯಂ, ಪಾಶುಪತಾದ್ಯಾಗಮಗಳಲ್ಲಿ ಹೇಳಿದಂತಹ ಪಶುಪತಿ ಸರ್ವೋತ್ತಮತ್ವ, ಗಣಪತಿ ಸರ್ವೋತ್ತಮತ್ವ, ಹೀಗೆ ಒಂದೊಂದು ಪುರಾಣಗಳಲ್ಲಿ ಆ ದೇವತೆಗಳ ಸರ್ವೋತ್ತಮತ್ವವನ್ನ ಹೇಳಿದ್ದು ತಿಳಿದುಕೊಳ್ಳಬಾರದು, ಅದನ್ನ ಸ್ವೀಕಾರ ಮಾಡಬಾರದು, ಅದು ಅಗ್ರಾಹ್ಯ ಅಂತ ಹೇಳಿದರಲ್ಲ. ತತ್ ಕಸ್ಯ ಹೇತೋಹೋ ಇತ್ಯತಃ, ಯಾವ ಕಾರಣಕ್ಕಾಗಿ ಹಂಗೆ ತಿಳ್ಕೋಬಾರದ್ರಿ ಅಂತ ಪ್ರಶ್ನೆ. ಅವರಿಗೆ ಸರ್ವೋತ್ತಮತ್ವವನ್ನ ಹೇಳಿದೆ ಪುರಾಣ, ಅನೇಕ ಗ್ರಂಥಗಳು ಹೇಳಿವೆ ಅಂದ ಮೇಲೆ ಅದನ್ನ ಯಾಕೆ ತಿಳ್ಕೋಬಾರದು ಅಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಶ್ರೀಮದಾಚಾರ್ಯರು 34ನೇ ಶ್ಲೋಕದಿಂದ. 34ನೇ ಶ್ಲೋಕ. ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ, ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ, ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ, ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ, ಕೃತಾನ್ಯೇವಾಜ್ಞಯಾ ಹರೇಃ, ಕೃತಾನ್ಯೇವಾಜ್ಞಯಾ ಹರೇಃ, ಹರೇಃ ಹರೇಃ, ಅತಸ್ತೇಷೂಕ್ತಮಗ್ರಾಹ್ಯಂ, ಅತಸ್ತೆ ಸೂಕ್ತಮಗ್ರಾಹ್ಯಂ, ಅಸುರಾಣಾಂ ತಮೋಗತೇಃ, ಅಸುರಾಣಾಂ ತಮೋಗತೇಃ, ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ ಕೃತಾನ್ಯೇವಾಜ್ಞಯಾ ಹರೇಃ, ಅತಸ್ತೇಷೂಕ್ತಮಗ್ರಾಹ್ಯಂ ಅಸುರಾಣಾಂ ತಮೋಗತೇಃ ಎಂಬುದಾಗಿ 34ನೇ ಶ್ಲೋಕ. ಪದಚ್ಛೇದ. ಮೋಹಾರ್ಥಾನಿ ಅನ್ಯಶಾಸ್ತ್ರಾಣಿ, ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಅಂತಾಗಿದೆ. ಮೋಹಾರ್ಥಾನಿ ಅನ್ಯಶಾಸ್ತ್ರಾಣಿ ಅಂತ ತಿಳಿಸ್ಕೊಳ್ಬೇಕು. ಕೃತಾನಿ ಏವ ಆಜ್ಞೆಯ, ಕೃತಾನ್ನೇವಾಜ್ಞೆಯ ಅಂತಾಗಿದೆ. ಕೃತಾನಿ ಏವ ಆಜ್ಞೆಯ ಹರೇಃ, ಅತಃ ತೇಷು ಉಕ್ತಂ ಅಗ್ರಾಹ್ಯಂ ಅಸುರಾಣಾಂ, ಬಹಳ ಶಬ್ದಗಳ ಸೇರಿವೆ, ಸಂಧಿಯಾಗಿದೆ. ಅತಃ ತೇಷು ಉಕ್ತಂ ಅಗ್ರಾಹ್ಯಂ ಅಸುರಾಣಾಂ ತಮೋಗತೇಃ ಎಂಬುದಾಗಿ 34ನೇ ಶ್ಲೋಕದ ಪದಚ್ಛೇದ. ಪಾಶುಪತಾದ್ಯಾಗಮಗಳಲ್ಲಿ ಹೇಳಿದಂತಹ ಪಶುಪತಿ ಮೊದಲಾದಂತಹ ದೇವತೆಗಳಿಗೆ ಸರ್ವೋತ್ತಮತ್ವವನ್ನ ಯಾಕೆ ತಿಳಿದುಕೊಳ್ಳಬಾರದು, ಯಾಕೆ ಅದು ಅಗ್ರಾಹ್ಯ ಅಂತ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟಿದ್ದು, ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ, ಅನ್ಯಶಾಸ್ತ್ರಾಣಿ ಮೋಹಾರ್ಥಾನಿ. ಅನ್ಯಶಾಸ್ತ್ರಗಳು ಅಂದ್ರೆ ಯಾವುದು ಅಂದ್ರೆ ಪಾಶುಪತಾಶಾಸ್ತ್ರ, ಪಾಶುಪತಾದ್ಯಾಗಮಗಳು ಇವೇ ಮೊದಲಾದಂತಹ ಗ್ರಂಥಗಳೇನಿವೆಯಲ್ಲ, ಇವು ವೈಷ್ಣವ ಶಾಸ್ತ್ರಗಳಿಂದ ಅನ್ಯವಾದಂತಹ ಶಾಸ್ತ್ರ.
ವಿಷ್ಣು ಸಂಬಂಧಿಯಾದಂತಹ ಶಾಸ್ತ್ರಗಳು ಯಾವ್ಯಾವೆಯೋ ಅವುಗಳಿಂದ ಅನ್ಯವಾದಂತಹ ಬೇರೆಯಾದಂತಹ ಶಾಸ್ತ್ರಗಳು ಅಂದ್ರೆ ಪ್ರಾಣಪತಾಗಮ, ಶೈವಾಗಮ, ಹೀಗೆ ಒಂದೊಂದು ಬೇರೆ ಬೇರೆ ವಿಷ್ಣು ಸಂಬಂಧಿ ಅಲ್ಲದೆ ಇದ್ದಂತಹ ಶಾಸ್ತ್ರಗಳನ್ನ ಅನ್ಯಶಾಸ್ತ್ರಗಳು ತೆಗೆದುಕೊಳ್ಳಬೇಕು. ಅನ್ಯಶಾಸ್ತ್ರಾಣಿ ಪಾಶುಪತಾದೀನಿ, ಅನ್ಯಶಾಸ್ತ್ರಗಳು ಇವು ಮೋಹಾರ್ಥಾನಿ ಅಂತ ಶ್ರೀಮದಾಚಾರ್ಯ ಉತ್ತರ ಕೊಟ್ಟು, ಅವನ್ ಯಾಕೆ ಸ್ವೀಕಾರ ಮಾಡಬಾರ್ದು, ಅವನ್ ಯಾಕೆ ತಿಳ್ಕೋಬಾರದು, ಯಾಕೆ ಓದಬಾರದು ಅಂದ್ರೆ ಅನ್ಯಶಾಸ್ತ್ರಾಣಿ ಮೋಹಾರ್ಥಾನಿ, ಅನ್ಯಶಾಸ್ತ್ರಗಳು ಈ ಪಾಶುಪತಾದಿ ಎಲ್ಲ ಶಾಸ್ತ್ರಗಳು ಕೂಡ ಮೋಹಾರ್ಥಾನಿ, ಮೋಹವನ್ನ ಹುಟ್ಟಿಸುವಂತಹವುಗಳು. ಮೋಹ ಅಂದ್ರೆ ಅಜ್ಞಾನ, ಅಜ್ಞಾನವನ್ನ ಹುಟ್ಟಿಸುವಂತಹ ಶಾಸ್ತ್ರಗಳು. ಅದಕ್ಕಾಗಿ ಓದಬಾರದು, ಅದಕ್ಕಾಗಿ ತಿಳ್ಕೊಳ್ಬಾರದು, ಅದಕ್ಕಾಗಿ ಸ್ವೀಕಾರ ಮಾಡಬಾರದು ಅವನ್ನ. ಮೋಹಾರ್ಥಾನಿ ಎಂಬುದಕ್ಕೆ ಸ್ವಲ್ಪ ವಿವರಣೆಯನ್ನ ಟಿಪ್ಪಣಿಕಾರರು ಕೊಡ್ತಾರೆ. ಮೋಹೋ ಅಜ್ಞಾನಂ, ಮೋಹ ಅಂದ್ರೆ ಅಜ್ಞಾನ, ತೇನ ತಜ್ಜನನಂ ಉಪಲಕ್ಷ್ಯತೆ. ಅರ್ಥ, ಅದಕ್ಕೆ ಅರ್ಥ ಏನು ಅಂದ್ರೆ ಪ್ರಯೋಜನಂ ಏಷ, ಮೋಹಾರ್ಥಾನಿ ಎಂಬುದಕ್ಕೆ ಅರ್ಥ ಪ್ರಯೋಜನಂ ಏಷಾಂತಾನಿ ಅಜ್ಞಾನೋತ್ಪಾದಕಾನಿ. ಮೋಹಾರ್ಥಾನಿ ಎಂಬುದಕ್ಕೆ ಅಜ್ಞಾನೋತ್ಪಾದಕಾನಿ ಅಂತ ಅರ್ಥ. ಅಜ್ಞಾನವನ್ನ ಹುಟ್ಟಿಸುವವುಗಳು ಅನ್ಯಶಾಸ್ತ್ರಗಳು. ಯಾರು ಇವುಗಳನ್ನ ಸ್ವೀಕಾರ ಮಾಡ್ತಾರೋ, ಅದನ್ನ ತಿಳಿದುಕೊಳ್ತಾರೋ, ಓದ್ತಾರೋ, ಹೀಗೆ ಅಂತಹ ವ್ಯಕ್ತಿಗಳಿಗೆ ಅನ್ಯಶಾಸ್ತ್ರಗಳು ಮೋಹವನ್ನ, ಅಜ್ಞಾನವನ್ನ ಹುಟ್ಟಿಸುವಂತವುಗಳು. ಯಾವುದು ಸರಿಯಾಗಿ ತಿಳಿದುಕೊಳ್ಳಬೇಕು ತದ್ವಿರುದ್ಧವಾಗಿ ತಿಳಿದುಕೊಂಡು ಗೊಂದಲವನ್ನು ಮಾಡಿಕೊಳ್ಳುವಂತೆ ಅಜ್ಞಾನವನ್ನ ಹುಟ್ಟಿಸುವಂತಹ ಶಾಸ್ತ್ರಗಳು ಈ ಅನ್ಯಶಾಸ್ತ್ರಗಳು. ಮೋಹಕ ಶಾಸ್ತ್ರಕರಣಾತ್, ಅದಕ್ಕಾಗಿ ಓದಬಾರದು ಅಂತ ಇಷ್ಟ ಉತ್ತರ ಕೊಟ್ಟರು ಶ್ರೀಮದಾಚಾರ್ಯರು ಈ ಪಾದದಿಂದ. ಮೋಹಾರ್ಥಾನ್ ಅನ್ಯಶಾಸ್ತ್ರಾಣಿ ಎಂಬುದರಿಂದ ಆ ಪ್ರಶ್ನೆಗೆ ಉತ್ತರ ಇಷ್ಟೇ, ಅನ್ಯಶಾಸ್ತ್ರಾಣಿ ಮೋಹಾರ್ಥಾನಿ, ಅನ್ಯಶಾಸ್ತ್ರಗಳು ಮೋಹಾರ್ಥಕವಾದ್ದರಿಂದ, ಅಜ್ಞಾನವನ್ನ ಹುಟ್ಟಿಸುವುದರಿಂದ ಇವುಗಳನ್ನ ಸ್ವೀಕಾರ ಮಾಡಬಾರದು, ಇವುಗಳನ್ನು ಅಧ್ಯಯನ ಮಾಡಬಾರದು, ತಿಳ್ಕೊಳ್ಬಾರದು ಅಂತ ಉತ್ತರ ಕೊಟ್ರು. ಇದರ ಮೇಲೆ ಒಂದು ಪ್ರಶ್ನೆ ಏನು, ಮೋಹಕ ಶಾಸ್ತ್ರಕರಣಾತ್ ಪಾಪಂ ಸ್ಯಾತ್ ಇತ್ಯತಃ ಆಹ. ಅಲ್ರಿ, ಈ ಪಾಶುಪತಾದ್ಯಾಗಮವನ್ನು ಮಾಡಿದವರು ರುದ್ರದೇವರು, ಶೈವಾಗಮ ಮಾಡಿದವರು ರುದ್ರದೇವರು ಅಂತ ತಿಳ್ಕೊ. ಈ ರೀತಿಯಾಗಿ ರುದ್ರದೇವರು ಈ ಆಗಮನ ಮಾಡಿದ್ದಾರೆ. ಇನ್ನು ಗಾಣಪತಾಗಮವನ್ನ ಗಣಪತಿ ಮಾಡಿದ್ದಾನೆ, ಗಣಪತಿ ಸಂಬಂಧಿಯಾದದ್ದು. ಹೀಗೆ ಒಬ್ಬೊಬ್ಬ ದೇವತೆ ತಮ್ಮ ಸರ್ವೋತ್ತಮತ್ವವನ್ನು ಹೇಳಿಕೊಂಡು ಆ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಹಾಗಾದ್ರೆ ರಚನೆ ಮಾಡಿದ್ದರಿಂದ ಅವರಿಗೆ ಮಾಡಿ ಜನರಿಗೆ ಅಜ್ಞಾನವನ್ನ ಹುಟ್ಟಿಸಿದಂತೆ ಆಯಿತು, ಜನರಿಗೆ ಅಜ್ಞಾನವನ್ನ, ತಪ್ಪು ಕಲ್ಪನೆಯನ್ನ ಹುಟ್ಟಿಸಿದಂತೆ ಆಯಿತು. ಆದ್ದರಿಂದ ಆ ರೀತಿಯಾಗಿ ಅಜ್ಞಾನವನ್ನ ಹುಟ್ಟಿಸುವುದರಿಂದ ಆ ಗ್ರಂಥವನ್ನ ರಚನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪಾಪ ಬರಂಗಿಲ್ಲೇನು ನೋಡ್ರಿ. ಮೋಹಶಾಸ್ತ್ರಕರಣಾತ್, ರಚನೆ ಮಾಡಿದ್ದರಿಂದ ಪಾಪಂ ಸ್ಯಾತ್, ಪಾಪ ಬರ್ತದಲ್ರಿ ಅವ್ರಿಗೆ. ಇಷ್ಟು ಅನೇಕ ಜನರಿಗೆ, ಅನಂತ ಜೀವರಾಶಿಗಳಿಗೆ, ಅನಂತ ಜನರಿಗೆ ಈ ಅಜ್ಞಾನವನ್ನ ಹುಟ್ಟಿಸುವಂತಹ ಕೆಲಸ ಮಾಡಿದರೆ, ತಪ್ಪು ಕಲ್ಪನೆಯನ್ನ ಹುಟ್ಟಿಸುವಂತಹ ಒಂದು ಕೆಲಸ ಮಾಡಿದರೆ ಅವ್ರಿಗೆ ಪಾಪ ಬರಂಗಿಲ್ಲೇನು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು, ಕೃತಾನ್ಯೇ ವಾಗ್ನಯ ಹರೇಹೇ. ಪಾಪ ಬರಂಗಿಲ್ಲ, ರುದ್ರದೇವರು ಪಾಶುಪತಾದ್ಯಾಗ ರಚನೆ ಮಾಡಿ ಅಜ್ಞಾನವನ್ನ ಹುಟ್ಟಿಸುವುದಕ್ಕಾಗಿ ಮಾಡಿದ್ದಾರೆ, ರುದ್ರದೇವರು ಮಾಡಿದ್ದು. ಹಾಗೆ ಮಾಡಿದ್ದರಿಂದ ಪಾಪ ಬರಂಗಿಲ್ಲ ಏನಂದ್ರೆ ಪಾಪ ಬರಂಗಿಲ್ಲ ಅಂತ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು. ಕೃತಾನ್ಯೇ ವಾಗ್ನಯ ಹರೇಹೇ, ಹರೇಹೇ ಆಜ್ಞೆಯ ಏವ ಕೃತಾನಿ. ಆ ರುದ್ರದೇವರು, ಅನೇಕ ದೇವತೆಗಳು ತಮ್ಮ ತಮ್ಮ ಸರ್ವೋತ್ತಮತ್ವವನ್ನ ಆ ಪುರಾಣ ರಚನೆ ಮಾಡುವ ಮುಖಾಂತರವಾಗಿ ಕೊಂಡಿದ್ದಾರೆ ಅಂತಂದ್ರೆ ಅದು ಹೇಗೆ ಹೇಳಿಕೊಂಡಿದ್ದು ಅಂದ್ರೆ ಹರೇಹೇ ಆಜ್ಞೆಯ ಏವ, ಭಗವಂತನ ಆಜ್ಞೆಯಿಂದಲೇನೆ ಆ ರೀತಿಯಾಗಿ ಮೋಹಶಾಸ್ತ್ರಗಳನ್ನ ರಚನೆ ಮಾಡಿದ್ದು. ಹರೇಹೇ ಆಜ್ಞೆಯ ಏವ, ನೋಡಿ ಏವಕಾರವನ್ನು ಕೊಟ್ಟಿದ್ದು ಭಗವಂತನ ಆಜ್ಞೆಯಿಂದಲೇನೆ. ಭಗವಂತ ಎಷ್ಟು ಆಜ್ಞೆ ಮಾಡಿದ್ದಾನೋ ಇಷ್ಟು ಮೋಹವನ್ನು ಹುಟ್ಟಿಸಬೇಕು, ಇಷ್ಟು ಅಜ್ಞಾನವನ್ನ ಜೀವರಾಶಿಗಳ ತಲೆಯಲ್ಲಿ ಹುಟ್ಟಿಸಬೇಕು ಅಂತ ಭಗವಂತ ಎಷ್ಟು ಆಜ್ಞೆ ಮಾಡಿದ್ದಾನೋ ಅಷ್ಟನ್ನೇ ಹೊರತು ತಮ್ಮದೊಂದು ಎಕ್ಸ್ಟ್ರಾ ಸೇರಿಸ್ಲಿಲ್ಲ. ಹೇಗೂ ಭಗವಂತ ಆಜ್ಞೆ ಮಾಡಿದ್ದಾನೆ, ಇನ್ನೂ ಸ್ವಲ್ಪ ನಮ್ಮ ಶಕ್ತಿಗೆ ಅನುಗುಣವಾಗಿ, ನಮ್ಮ ತಲೆಗೆ ಬುದ್ಧಿಗೆ ಅನುಗುಣವಾಗಿ ಇನ್ನೂ ಸ್ವಲ್ಪ ಅಜ್ಞಾನವನ್ನು ಹುಟ್ಟಿಸ್ಬಿಡೋಣ ಅಂತಂದ್ರೆ ಹಾಗಿಲ್ಲ. ಹರೇಹೇ ಆಜ್ಞೆಯ ಏವ, ಭಗವಂತ ಏನು ಆಜ್ಞೆ ಮಾಡಿದ್ದಾನೋ
ಅಷ್ಟು ಆಜ್ಞೆಯಿಂದಲೇನೆ ಕೃತಾನಿ, ಈ ಮೋಹಶಾಸ್ತ್ರವನ್ನ, ಮೋಹಾರ್ಥಕವಾದಂತಹ ಈ ಅನ್ಯಶಾಸ್ತ್ರಗಳನ್ನ ರಚನೆ ಮಾಡಿದ್ದು. ಹೀಗಾಗಿ ಭಗವಂತನ ಆಜ್ಞೆಯಿಂದ ಮಾಡಿದ್ದಕ್ಕೆ ಭಗವಂತ ಅವರಿಗೆ ಯಾವುದೇ ರೀತಿಯಾದಂತಹ ಪಾಪ ಬರುವಂತೆ ಮಾಡೋದಿಲ್ಲ. ಭಗವಂತ ಅವರನ್ನ ಅನುಗ್ರಹ ಮಾಡ್ತಾನೆ ಇನ್ನು ವಿಶೇಷವಾಗಿ. ಯಾಕೆ ತನ್ನ ಆಜ್ಞೆಯನ್ನ ಪರಿಪಾಲನೆ ಮಾಡಿದ್ದಾರಲ್ಲ, ಅದಕ್ಕಾಗಿ ಭಗವಂತ ಆ ಎಲ್ಲ ಆಜ್ಞಾ ಪರಿಪಾಲನೆ ಮಾಡಿದಂಥ ಎಲ್ಲ ದೇವತೆಗಳ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಹೊರತು ಸರ್ವಥಾ ಪಾಪ ಬರಂಗಿಲ್ಲ ಅವರಿಗೆ ಅಂತ ಶ್ರೀಮದಾಚಾರ್ಯರು ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಕೃತಾನ್ಯೇ ವಾಗ್ನಯ ಹರೇಹೇ ಎಂಬುದಾಗಿ ಉತ್ತರವನ್ನ ಕೊಟ್ರು. ಹರೇಹೇ ಆಜ್ಞೆಯ ಏವ ಕೃತಾನಿ ಇತಿ ಯತಃ ಅತಃ ತದುಕ್ತಂ ಅಗ್ರಾಹ್ಯಂ. ಅದಕ್ಕೆ ಮುಂದಿನ ಪಾದ ನೋಡ್ರಿ, ಅತಸ್ತೇಷೂಕ್ತಂ ಅಗ್ರಾಹ್ಯಂ ಅಂತ ಮುಂದೆ ಮಾತಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅತಃ ಯಾವ ಕಾರಣಕ್ಕಾಗಿ ಭಗವಂತ ಈ ಎಲ್ಲ ದೇವತೆಗಳಿಗೆ ಆಜ್ಞೆಯನ್ನು ಮಾಡಿದ್ದಾನೋ ಮೋಹಶಾಸ್ತ್ರವನ್ನ ರಚನೆ ಮಾಡ್ರಿ ಅಂತ ಹೇಳಿ, ಆದ ಕಾರಣದಿಂದಲೇನೆ ತೇಷೂಕ್ತಂ, ಆ ಗ್ರಂಥಗಳಲ್ಲಿ, ಮೋಹಕ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದಂತಹ ವಿಷಯಗಳನ್ನ ಸ್ವೀಕಾರ ಮಾಡಬಾರದು. ಯಾಕ ಅಜ್ಞಾನವನ್ನು ಹುಟ್ಟಿಸೋದಕ್ಕಾಗಿ ಭಗವಂತ ಆಜ್ಞೆ ಮಾಡಿ ಆ ಗ್ರಂಥವನ್ನು ರಚನೆ ಮಾಡಿಸಿದ್ದು. ಅದಕ್ಕಾಗಿ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಸ್ವೀಕಾರ ಮಾಡಬಾರದು, ಆ ಗ್ರಂಥಗಳನ್ನ ಶ್ರವಣ ಮಾಡಬಾರದು, ಅದನ್ನು ತಿಳಿದುಕೊಳ್ಳಬಾರದು. ತೇಷೂಕ್ತಂ ಅಗ್ರಾಹ್ಯಂ. ನೋಡಿ, ತಿಳಿದುಕೊಳ್ಳಬಾರದು ಅಂದ್ರೆ ಅದನ್ನು ಓದ್ಲೇಬಾರದು ಅಂತ ಅರ್ಥ ಅಲ್ಲ. ಓದಿ ಹೀಗೆ ಹೇಳಿದ್ದಾರೆ ಅಂತ, ಈ ಗ್ರಂಥದಲ್ಲಿ ಈ ರೀತಿಯಾಗಿ ಈ ಕ್ರಮದಿಂದ ಒಂದು ವಿಷಯವನ್ನ ಹೇಳಿದ್ದಾರೆ, ಪಾಶುಪತ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಅಂತ ಹಿಂಗೆ ತಿಳಿದುಕೊಳ್ಳೋ ತಪ್ಪಲ್ಲ. ಗ್ರಂಥದಲ್ಲಿ ಹಿಂಗೆ ಹೇಳಿದ್ದಾರೆ ಅಂತ ತಿಳಿದುಕೊಳ್ಳೋ ತಪ್ಪಲ್ಲ. ಈ ಗ್ರಂಥದಲ್ಲಿ ಹೇಳಿದಂತಹ ವಿಷಯ ಏನಿದೆಯಲ್ಲ, ರುದ್ರದೇವರೇ ಸರ್ವೋತ್ತಮತ್ವವನ್ನು ಹೇಳಿದ್ದಾರಲ್ಲ, ಹೌದು ರುದ್ರದೇವರೇ ಸರ್ವೋತ್ತಮರು ಅಂತ ತಿಳಿದುಕೊಳ್ಳೋದು ಏನಿದೆಯಲ್ಲ, ಇದು ತಪ್ಪು. ಇದನ್ನ ಹಿಂಗ್ ತಿಳಿದುಕೊಳ್ಳಬೇಡ್ರಿ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದದ್ದು. ಗ್ರಂಥವನ್ನ ಅವಶ್ಯವಾಗಿ ಓದಬಹುದು, ಓದಿ ಈ ರೀತಿಯ ಗ್ರಂಥವನ್ನು ತಿಳಿದುಕೊಳ್ಳಬಹುದು. ಆ ಗ್ರಂಥದಲ್ಲಿ ಹೇಳಿದ್ದು ಇದೇ ಸರಿ ಅಂತ ತಿಳಿದುಕೊಳ್ಳಬಾರದು. ಗ್ರಂಥದಲ್ಲಿ ಹೀಗೆ ಇದೆ ಎಂಬುದು ತಿಳಿದುಕೊಳ್ಳುವುದು ಅವಶ್ಯ ಯುಕ್ತ. ಆದ್ರೆ ಗ್ರಂಥದಲ್ಲಿ ಹೇಳಿದಂತಹದ್ದೇ ಇದೇ ಸರಿ ಅಂತ ತಿಳಿದುಕೊಳ್ಳಬಾರದು. ವಿಷ್ಣುವಿಗೇನೆ ಸರ್ವೋತ್ತಮತ್ವ ಇದೆ, ಭಗವಂತನೇ ಸರ್ವೋತ್ತಮ, ಭಗವಂತನಿಗೇನೆ ಆಧಿಕ್ಯ ಇರೋದು ಎಂಬುದನ್ನ ತಿಳಿದುಕೊಳ್ಳಬೇಕು. ಅತಃ ತೇಷೂಕ್ತಂ ಅಗ್ರಾಹ್ಯಂ, ಅದಕ್ಕಾಗಿ ಅಲ್ಲಿ ಹೇಳಿದಂಥದ್ದನ್ನ ಸ್ವೀಕಾರ ಮಾಡಬಾರದು ಅಂತ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು. ಇದರ ಮೇಲೆ ಮತ್ತೊಂದು ಪ್ರಶ್ನೆ, ಏತತ್ ಪ್ರಯೋಜನಂ ಕಿಂ ಇತ್ಯತಃ ಆಹ. ಅಲ್ರಿ, ಭಗವಂತ ಆಜ್ಞೆ ಮಾಡಿದ್ದಾನೆ ಅಂತ ಹೇಳ್ತೀರಿ, ಅದಕ್ಕಾಗಿ ಅವ್ರ ಪಾಪ ಬರಂಗಿಲ್ಲ ಅಂತಂದ್ರೆ ಆಯ್ತು. ಭಗವಂತ ಆಜ್ಞೆ ಮಾಡಿದ್ದಾನೆ, ಯಾಕೆ ಮಾಡಿದ್ದು? ಅಜ್ಞಾನವನ್ನು ಹುಟ್ಟಿಸೋದಕ್ಕಾಗಿ. ಅಜ್ಞಾನವನ್ನು ಹುಟ್ಟಿಸೋದಕ್ಕಾಗಿ ಅಂತ ಭಗವಂತ ಆಜ್ಞೆ ಮಾಡಿದ್ದಾನೆ, ಮತ್ತೆ ಅದನ್ನು ಓದಬೇಡ್ರಿ, ಅದನ್ನು ತಿಳ್ಕೊಳ್ಬೇಡ್ರಿ ಅಂತ ಹೀಗೆ ಹೇಳೋದು ಯಾಕೆ? ಹಾಗಾದ್ರೆ ಇದ್ರ ಪ್ರಯೋಜನ ಏನು? ಮತ್ತೆ ಕೆಟ್ಟದ್ದು ಒಂದು ಮಾತು, ಕೆಟ್ಟದ್ದು ಅಂತ ಹೇಳಿದ ಮೇಲೆ ಯಾರು ಕೂಡ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಇದು ಅಜ್ಞಾನವನ್ನು ಹುಟ್ಟಿಸ್ತದೆ ಅಂತ ನಮಗೆಲ್ಲರಿಗೂ ಹೇಳಿದ ಮೇಲೆ ಮತ್ತೆ ಅದನ್ನ ಓದಬೇಡಿ, ಅದನ್ನ ತಿಳಿದುಕೊಳ್ಳಬಾರದು ಅಂತ ಹೇಳಿದ ಹೀಗೆ ಹೇಳ್ತಾ ಇರುವಾಗ ಮತ್ತೆ ಭಗವಂತ ಆಜ್ಞೆ ಮಾಡಿ ಆ ಗ್ರಂಥವನ್ನ ರಚನೆ ಯಾಕೆ ಮಾಡಿಸಿದ? ಆ ಗ್ರಂಥದ ಪ್ರಯೋಜನ ಏನು? ಹಾಗೆ ಮಾಡಿಸಿದ್ದರ ಪ್ರಯೋಜನ ಏನು? ಭಗವಂತ ಆ ಪಶುಪತಿ ಮೊದಲಾದಂತಹ ದೇವತೆಗಳಿಂದ ಆ ಗ್ರಂಥಗಳ ರಚನೆಯನ್ನ ಮಾಡಿಸಿದ್ದರ ಒಂದು ಉದ್ದೇಶ ಯಾವುದು, ಏನು ಪ್ರಯೋಜನ ಏನು ಎಂಬುದನ್ನ ಪ್ರಶ್ನೆಯನ್ನ ಕೇಳ್ತಾ ಇದೆ. ಎತತ್ ಪ್ರಯೋಜನಂ ಕಿಂ ಇತ್ಯತಃ ಆಹ ಅಸುರಾಣಾಂ ಇತಿ. ಅಸುರಾಣಾಂ ತಮೋಗತ್, ಕೊನೆ ಪಾದ ನೋಡಿ, ಅಸುರಾಣಾಂ ತಮೋಗತೇಹೇ. ಹಾಗಾದರೆ ಈ ಗ್ರಂಥದ ಪ್ರಯೋಜನ ಏನು? ಈ ಪಾಶುಪತಾಧ್ಯಾಗ ಮೊದಲಾದಂತಹ ಗ್ರಂಥಗಳ ಉದ್ದೇಶ ಪ್ರಯೋಜನ ಏನು ಅಂತ ಕೇಳಿದರೆ ಶ್ರೀಮದಾಚಾರ್ಯ ಉತ್ತರ ಕೊಟ್ಟರು, ಅಸುರಾಣಾಂ ತಮೋಗತೇಹೇ. ತಮೋಗತೇಹೇ ತಮಃ ಪ್ರಾಪ್ತ್ಯರ್ಥಂ, ತಮಸ್ಸನ್ನ ಹೊಂದುವುದಕ್ಕಾಗಿ, ಅಂಧನ್ ತಮಸ್ಸನ್ನ ಹೊಂದುವುದಕ್ಕಾಗಿ. ಯಾರು? ಅಸುರಾಣಾಂ, ಅಸುರರು ಅಂಧನ್ ತಮಸ್ಸಿಗೆ ಹೋಗಬೇಕು ಅಂತ ಅನುಸಲವಾಗಿ, ಅಂತ ಉದ್ದೇಶದಿಂದಾಗಿ ಭಗವಂತ ಈ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಈ ಗ್ರಂಥವನ್ನ ರಚನೆ ಮಾಡಿಸಿದ್ದು. ಯಾಕೆ ಅವ್ರ್ಯಾಕೆ ಹೋಗ್ಬೇಕು ಅಂದ್ರೆ ಅವರು ದುಷ್ಟರು. ಹೀಗಾಗಿ ದುಷ್ಟರು
ಒಳ್ಳೆಯದನ್ನ ತಿಳಿದುಕೊಳ್ಳಬಾರದು, ಸರಿಯಾದದ್ದನ್ನ ತಿಳಿದುಕೊಳ್ಳಬಾರದು. ದುಷ್ಟರು ಕೆಟ್ಟದ್ದನ್ನೇ ತಿಳಿದುಕೊಳ್ಳಬೇಕು, ವಿಪರೀತವಾಗಿಯೇ ತಿಳಿದುಕೊಳ್ಳಬೇಕು ಅಂತ ದೇವರ ಒಂದು ಸಂಕಲ್ಪ. ಹೀಗಾಗಿ ಆ ಅಜ್ಞಾನಿಗಳು, ಆ ಅಸುರರು ವಿಶೇಷವಾಗಿ ಏನು ಇದೆಯೋ ತದ್ವಿರುದ್ಧವಾಗಿ ತಿಳಿದುಕೊಳ್ಳಬೇಕು. ಏನು ಇದೆ? ವಿಷ್ಣುವಿಗೆ ಸರ್ವೋತ್ತಮತ್ವ ಇದೆ, ಭಗವಂತನೇ ಸರ್ವೋತ್ತಮನಾಗಿ ಇದ್ದದ್ದು. ಅದನ್ನ ಬಿಟ್ಟು ಅವರು ವ್ಯತ್ಯಾಸವಾಗಿ ವಿಪರೀತವಾಗಿ ವಿಷ್ಣುವಿಗೆ ಸರ್ವೋತ್ತಮತ್ವ ಇಲ್ಲ, ಈ ಪಾಶ್ವತ ಆಗಮದಲ್ಲಿ ರುದ್ರದೇವರಿಗೆ ಸರ್ವೋತ್ತಮತ್ವವನ್ನು ಹೇಳಿದೆ, ಹೀಗಾಗಿ ಇದೇ ಸರಿ. ಗಾಣಪದ ಆಗಮದಲ್ಲಿ ಸರ್ವೋತ್ತಮತ್ವವನ್ನು ಹೇಳಿದೆ, ಕೆಲವರು, ಅಷ್ಟರು ಹಾಗೆ ಅಲ್ಲ. ಒಬ್ಬ ವ್ಯಕ್ತಿ ಒಬ್ಬನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳಿಕ್ಕೆ ಬರ್ತದೆ ಒಬ್ಬರ ಪ್ರಕಾರವಾಗಿ. ಹೀಗಾಗಿ ಅಸುರರೊಳಗೆ ನಾನಾ ರೀತಿಯಾದಂತಹ ವ್ಯಕ್ತಿಗಳು. ಕೆಲವು ಜನ ಒಟ್ಟು ವಿಷ್ಣು ಸರ್ವೋತ್ತಮತ್ವವನ್ನ ಬಿಟ್ಟು ಉಳಿದಂತಹ ವ್ಯಕ್ತಿಗಳಿಗೆ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡಿದರೆ ಅದು ಅಜ್ಞಾನ. ಆ ಅಜ್ಞಾನದಿಂದ ಅಂಧಂತಮಸ್ಸಾಗ್ತದೆ. ಅದನ್ನು ಮಾಡಬೇಕಾಗಿದೆ. ಈ ಅಸುರರಿಗೆ, ಎಲ್ಲ ದುಷ್ಟರಿಗೆ ಅಂಧಂತಮಸ್ಸಿಗೆ ಕಳಿಸ್ಬೇಕಾಗಿದೆ. ಅಂಧಂತಮಸ್ಸಿಗೆ ಕಳಿಸ್ಬೇಕು ಅಂತಂದ್ರೆ ಅವರು ತಪ್ಪು ಕಲ್ಪನೆಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ಈ ಗ್ರಂಥಗಳ ಮುಖಾಂತರವಾಗಿ ಅವರು ಅದನ್ನ ತಿಳಿದುಕೊಳ್ಳಬೇಕು ಅನ್ನೋ ಸಲುವಾಗಿ ಆ ಭಗವಂತ ಆ ಎಲ್ಲ ದೇವತೆ, ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಈ ರೀತಿಯಾದಂತಹ ಗ್ರಂಥವನ್ನ ರಚನೆ ಮಾಡಿಸಿದ್ದು. ಅದಕ್ಕಾಗಿ ಕೆಲವು ಜನ ಯಾವ್ಯಾವ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡ್ತಾರೋ ಅಸುರರು ಅಂದ್ರೆ ಆಸುರಿ ಸ್ವಭಾವದವರು ಅಂತ ಅರ್ಥ, ರಾಕ್ಷಸರು ಅಂತ ಅರ್ಥ ಅಲ್ಲ. ಆಸುರಿ ಸ್ವಭಾವ, ದುಷ್ಟ ಸ್ವಭಾವ ಅಂತಹ ವ್ಯಕ್ತಿಗಳು, ತಮಸ್ಸಿಗೆ ಹೋಗುವಂತಹ ವ್ಯಕ್ತಿಗಳು, ತಮಸ್ಸಿಗೆ ಯೋಗ್ಯರಾದಂತಹ ವ್ಯಕ್ತಿಗಳು ಅವರು ಅಸುರರು. ಅಂತಹ ವ್ಯಕ್ತಿಗಳು ಕೆಲವು ಜನ ಪಾಶ್ವತ ಆಗಮವನ್ನು ಓದಿ ರುದ್ರದೇವರ ಸರ್ವೋತ್ತಮತ್ವ ಅಂತವನ್ನು ತಿಳ್ಕೊಂಡು ಭಗವಂತ ಸರ್ವೋತ್ತಮ ಅಲ್ಲ, ಇವರೇ ಸರ್ವೋತ್ತಮರು ಅಂತ ತಿಳಿದುಕೊಂಡು ಬಿಡೋದು, ಹಾಗೆ ಪ್ರಚಾರ ಮಾಡೋದು. ಇನ್ನು ಕೆಲವು ಅಸುರರು ಗಣಪತಿಗೆ, ಇನ್ನು ಕೆಲವು ಅಸುರರು ಪಾರ್ವತಿ ದೇವಿಗೆ, ಇನ್ನು ಕೆಲವರು ಅಸುರರು ಸ್ಕಂದನಿಗೆ, ಹೀಗೆ ಒಬ್ಬೊಬ್ಬ ದೇವತೆಗೆ ಸರ್ವೋತ್ತಮತ್ವವನ್ನ ತಿಳಿದುಕೊಂಡು ತಾವು ಅಜ್ಞಾನದಿಂದ ಕೂಡಿದವರಾಗಿ ಅವರು ತಮಸ್ಸಿಗೆ ಹೋಗ್ತಾರೆ. ಆ ತಮಸ್ಸಿಗೆ ಕಳಿಸೋದಕ್ಕಾಗಿನೇ ಆ ಭಗವಂತ ಈ ರುದ್ರದೇವರಿಗೆ ಮೊದಲಾದಂಥ ದೇವತೆಗಳಿಗೆ ಆಜ್ಞೆಯನ್ನ ಮಾಡಿದ್ದು. ಹೀಗಾಗಿ ಈ ಗ್ರಂಥದ ಪ್ರಯೋಜನ ಏನೂ ಇಲ್ಲ ಅಂತ ಅನ್ಬೇಡ್ರಿ. ಈ ಗ್ರಂಥದ ಪ್ರಯೋಜನ ದುಷ್ಟರನ್ನ ತಮಸ್ಸಿಗೆ ಕಳಿಸೋದೇ ಪ್ರಯೋಜನ. ಆ ಪ್ರಯೋಜನ ಇದ್ದದ್ದಕ್ಕಾಗಿ ಗ್ರಂಥವನ್ನ ರಚನೆ ಮಾಡಿದ್ದು. ಅದಕ್ಕಾಗಿ ಇವರಿಗೆ ಮಾತ್ರ ಪಾಪ ಇಲ್ಲ. ಅದಕ್ಕಾಗಿ ಆ ತಮಸ್ಸಿಗೆ ಕಳಿಸೋದಕ್ಕಾಗಿ ಮಾಡಿದ್ದಕ್ಕಾಗಿ ಈ ಉಳಿದಂತಹ ವ್ಯಕ್ತಿಗಳು ಯಾರು ಯೋಗ್ಯ ಜೀವರು, ಅಂತಹ ಯೋಗ್ಯ ಜೀವರು ಮಾತ್ರ ಈ ಶಾಸ್ತ್ರಗಳನ್ನ ಸರ್ವಥ ಸ್ವೀಕಾರ ಮಾಡುವಂತೆ ಇಲ್ಲ, ಅದನ್ನ ಅದೇ ರೀತಿಯಾಗಿ ತಿಳಿದುಕೊಳ್ಳುವಂತೆ ಇಲ್ಲ. ಯಾಕೆ? ಇದು ಅಜ್ಞಾನವನ್ನು ಹುಟ್ಟಿಸುವಂತಹ ಶಾಸ್ತ್ರಗಳು. ಯಾವ ಯೋಗ್ಯನಾದಂತಹ ವ್ಯಕ್ತಿ ಜ್ಞಾನವನ್ನ ಪಡೆದುಕೊಳ್ಳಬೇಕಾದಂತಹ ವ್ಯಕ್ತಿ ಇದ್ದಾನೋ ಅಂತಹ ವ್ಯಕ್ತಿ ಅಜ್ಞಾನವನ್ನ ಹುಟ್ಟಿಸಿಕೊಳ್ಳಬಾರದು. ಅದಕ್ಕಾಗಿ ಯೋಗ್ಯ ಜೀವರು ಇಂತಹ ಶಾಸ್ತ್ರಗಳನ್ನ ತಿಳಿದುಕೊಳ್ಳಬೇಡಿ ಅಂತ ಶ್ರೀಮದಾಚಾರ್ಯರು 33ನೇ ಶ್ಲೋಕದಲ್ಲಿ ಅತಸ್ತದೇವ ಮಂತವ್ಯಂ ನಾನ್ಯಥಾದು ಕಥಂಚನ ಅಂತ ಆ ಮಾತನ್ನ ಹೇಳಿದ್ದು. ಅದು ಯಾಕೆ ಅನ್ಲಿಕ್ಕೆ ಇಲ್ಲಿ ಉತ್ತರವನ್ನ ಕೊಟ್ಟದ್ದು. ಮೋಹಾರ್ಥಾನ್ಯನ್ಯ ಶಾಸ್ತ್ರಾಣಿ ಕೃತಾನ್ಯೇ ವಾಗ್ನೆಯ ಹರೇಹೇ. ಆ ಭಗವಂತನ ಒಂದು ಆಜ್ಞೆಯಿಂದಾಗಿ ಮೋಹಾರ್ಥಕವಾದಂತಹ ಅನ್ಯಶಾಸ್ತ್ರಗಳು, ಅದಕ್ಕಾಗಿ ಇದನ್ನ ಅಗ್ರಾಹ್ಯ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯನೇ, ಈ ಶ್ಲೋಕಕ್ಕೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನೇ ಮತ್ತೆ ಮುಂದೆ ಪ್ರಶ್ನೆಯನ್ನ ಮಾಡಿಕೊಂಡು ಹಿಂದಿನ ವಿಷಯವನ್ನೂ ಅನುವಾದ ಮಾಡಿ ಮತ್ತೆ ಹೆಚ್ಚಿನ ವಿಷಯವನ್ನ ಸ್ಪಷ್ಟವಾಗಿ ಮುಂದೆ 35ನೇ ಶ್ಲೋಕದಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ ಆ ಶ್ರೀಮದಾಚಾರ್ಯರು. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.